ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನು ಎಲ್ಲರೂ ಮನೇಲಿ ಹಾಕ್ಕೋಬೋದು ಅಂಥ ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕ್ರೋಶದಲ್ಲಾದರೂ ಹಾಕ್ಬೋದು, ಕ್ರೋಶ ಬರೋರಾದರೆ, ಇಲ್ಲ ಅಂದರೆ ಬರ್ದಿರೋ ಇರೋರಾದರೆ, ಕ್ರೋಶ ಬಂದಿಲ್ಲ ಅಂದರೆ ಸೊ ಹಾಗೆ ನಾರ್ಮಲ್ ನೀಡಲಲ್ಲಿ ಹಾಕುವಂಥ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನ್ ನೋಡಿ, ಡಿಸೆಂಬರ್ ಗ್ರೀನು, ಪಿಂಕ್ ಮತ್ತು ಪರ್ಪಲ್ 3 ಕಲರ್ಸ್ ಇದೆ ಸಾರಿಲಿ. ಸೊ ಇದಕ್ಕೆ 10 ನಂಬರ್ ನೀಡಲ್ಲಿ ತೊಗೊತಾ ಇದ್ದೀನಿ. ಕ್ರೋಶ ಬರೋರಿಗೆ ಮಾತ್ರ 2 ಥರನೂ ತೋರಿಸಿದ್ದೀನಿ. ರಿಂಗ್ ಬೀಡ್ಸ್ ಬೇಕಾಗುತ್ತೆ ಇದಕ್ಕೆ. ಸೊ ತುಂಬ ಈಸಿಯಾಗಿ ಆರಾಮಾಗಿ ಹಾಕ್ಬೋದು, ಬಟ್ ಸ್ಟೆಪ್ಸ್ ಇದೆ, ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಇದು ನಾರ್ಮಲ್ ಸೂಜಿಗೆ ನಾನು 4 ಎಳೆ ದಾರಾನ ಹಾಕಿದ್ದೀನಿ. ಅದು ಒಟ್ಟು 8 ಎಳೆ ಆಗುತ್ತೆ. 4 ಎಳೆ ಹಾಕಿ 8 ಎಳೆ ಆದಮೇಲೆ ನಾವು ನಾಟ್ ಮಾಡಿದ್ದೀನಿ. ಒಟ್ಟು 8 ಎಳೆ ದಾರ ಇದೆ ನೀಡಲ್ಗೆ. ಸೊ ಇವಾಗ ರಿಂಗ್ ತೊಗೊಳ್ಳೋಣ. ಫಸ್ಟು ಸೂಜಿಗೆ ಹಾಕ್ಕೊಂಡಿದ್ದೀವಲ್ಲ, ಇದು 8 ಎಳೆ ಇದೆ ನೋಡಿ. ಫಸ್ಟು ನೀಡಲ್ನ ರಿಂಗ್ ಒಳಗಡೆ ಪಾಸ್ ಮಾಡ್ತೀನಿ. ಪಾಸ್ ಮಾಡಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಅಂದರೆ ಅಲ್ಲೇ ಸ್ವಲ್ಪ ಸೆಂಟ್ರಿಗೆ ಈ ರೀತಿ ಥ್ರೆಡ್ 8 ಎಳೆ ಸೆಂಟರ್ಗೆ ಮಿಡ್ಲಲ್ಲಿ ನಾನು ಹಾಕ್ತೀನಿ. ಪಾಸ್ ಮಾಡಿಬಿಟ್ಟು ಈ ರೀತಿ ನಾಟ್ ಬೀಳುತ್ತೆ. ಸೊ ಈ ಥರ ನಾಟ್ ಮಾಡ್ಕೊಳ್ಳಿ. ಆದಷ್ಟು ದಪ್ಪ ನಾಟ್ ಹಾಕಿದ್ದೀನಲ್ಲ, ಚೂರು ಚಿಕ್ಕ ಸೈಜ್ ಆದರೂ ಚೆನ್ನಾಗಿರುತ್ತೆ. ಸೊ ದಪ್ಪ ನಾಟ್ ಅಂದರೆ ಸ್ವಲ್ಪ ಕಾಣುತ್ತೆ, ಗಮ್ ಮಾಡಿಬಿಡ್ಬೇಕಾಗತ್ತೆ. ಸೊ ಅದನ್ನು ನೋಡಿ, ಫಿಂಗರ್ಗೆ ನಾನು ಯಾವ ರೀತಿ ಇಟ್ಕೋತೀನಿ ಫಿಂಗರಲ್ಲಿ. ಸೊ ಆ ರೀತಿ ಬ್ಯಾಲೆನ್ಸ್ ಮಾಡಿ ನೀಡಲ್ನ ಈ ರೀತಿ ಈ ಸೈಡಿಂದ ಪಾಸ್ ಮಾಡ್ತೀನಿ ನೋಡಿ. ಸೊ ಅದ್ರ ಒಳಗಡೆಯಿಂದ ನಮಗೆ ಬರಬೇಕು. ಈ ರೀತಿ ನಮಗೆ ಒಂದು ಈ ಥರ ಲಾಕ್ ಆದಂಗೆ ಆಗುತ್ತೆ. ಥ್ರೆಡ್ ಕವರ್ ಆಗಿಬಿಟ್ಟು ಲಾಕ್ ಆದಂಗೆ ಆಗುತ್ತೆ ನೋಡಿ. ಈ ರೀತಿ ನೀಟಾಗಿ ಎಳ್ಕೋಬೇಕು. ಫಸ್ಟು ಫಿಂಗರ್ಗೆ ಈ ಥರ ಇಟ್ಕೊಂಡು ರಿಂಗು ಮತ್ತು ಮಿಡಲ್ ಫಿಂಗರ್ಗೆ ಬ್ಯಾಲೆನ್ಸ್ ಮಾಡಿಬಿಟ್ಟು ನಾನು ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ ಈ ಥರ. ಸೊ ಆರಾಮ್ಸಾಗೆ ನೀವು ನೋಡ್ಕೋಬೋದು, ತುಂಬ ಈಸಿ. ಸೊ ನಾರ್ಮಲ್ ನೀಡಲಲ್ಲಿ ಮಾಡೋಂಗಿದ್ರೆ ಈ ಥರ ಮಾಡ್ಕೊಂಡು ಹೋಗಬೇಕು ನೋಡಿ. ಈ ಥರ ಒಂದು ಫಿಂಗರ್ ಇಟ್ಕೊಂಡಿದ್ದೀವಿ ಅಲ್ಲ ತಮ್ಮ ಪಕ್ಕ. ಸೊ ಅದಕ್ಕೆ ಒಂದು ಸುತ್ತಬಿಟ್ಟು ಈ ರೀತಿ ಬ್ಯಾಲೆನ್ಸ್ ಮಾಡಿಬಿಟ್ಟು ನಾನು ಸೂಜಿನ ಈ ಥರ ಅದರೊಳಗಡೆ ಪಾಸ್ ಮಾಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇದು ಫುಲ್ ಕವರ್ ಆಗೋ ಥರ ರಿಂಗ್ ನಾವು ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಹೋಗ್ತಾ ಹೋಗ್ತಾ ಸ್ಪೀಡಾಗಿ ಹೋಗ್ಬಿಡುತ್ತೆ. ತುಂಬ ಲೆಂತಿ ದಾರ ತೊಗೊಳ್ಬೇಡಿ. ಸೊ ಅಂದಾಜು ನೀವು ನೋಡ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ. ಅಷ್ಟುದ್ದ ಆದರೆ ಸಾಕು. ಫುಲ್ ರಿಂಗ್ನ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಫುಲ್ ಕವರ್ ಮಾಡಿ ನೋಡಿ. ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಕುಚ್ಚು ಬರುತ್ತಲ್ವ ನಮಗೆ, ನಾಟ್ ನೆಸಸರಿ ಅಲ್ಲಿ ಫಿಲ್ ಮಾಡೋದು ಅಂದ್ಬಿಟ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಲಾಸ್ಟ್ ಒಂದು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಲಾಸ್ಟ್ವರೆಗೂ ಹಾಕ್ಬಿಟ್ಟು ಸೊ ಸ್ವಲ್ಪ ಸುಕ್ಕು ಬರ್ದಿರೋ ಥರ ಟ್ವಿಸ್ಟ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಸುಕ್ಕು ಬರೋದಿಲ್ಲ ನಮಗೆ. ಥ್ರೆಡ್ಡೆಲ್ಲ ಆ ಕಡೆ ಈ ಕಡೆ ಆಗೋದು, ನಾಟ್ಗಳಾಗೋದು ಆಗೋದಿಲ್ಲ. ಏನಂದರೆ ಸ್ವಲ್ಪ ನೀಡಲ್ನ ನಾವು ರೌಂಡ್ ಮಾಡ್ಕೊಂಡ್ಬಿಟ್ರೆ ದಾರ ಎಲ್ಲ ರೌಂಡ್ ಆಗಿಬಿಡತ್ತೆ. ಸೊ ಆವಾಗ ನಮಗೆ ಥ್ರೆಡ್ಡು ಏನೂ ಅಲ್ಲಾಡೋದಿಲ್ಲ, ದಾರ ಎಲ್ಲ ಗಂಟು ಕಟ್ಟೋದಿಲ್ಲ. ಸೊ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಅಲ್ಲೇ ದಾರಕ್ಕೆ ನಾನು ನಾಟ್ ಹಾಕ್ತಾಯಿದ್ದೀನಿ 1-2 ಟೈಮ್ಸು. ಸೊ ಟೈಟ್ ಮಾಡಿಬಿಡಿ, ಗೊತ್ತಾಗೋದಿಲ್ಲ. 1 ಟೈಮ್ ಆಯಿತು. ಇನ್ನೂ 1 ಟೈಮ್ ಅದೇ ಥ್ರೆಡ್ಡಿಗೆ ಸೊ ಈ ರೀತಿ ಪಾಸ್ ಮಾಡೋದು, ಇದ್ರ ಒಳಗಡೆಯಿಂದ ಎಳ್ಕೊಳ್ಳೋದು. ನಾರ್ಮಲ್ ನಾಟ್ 2 ಸತಿ ಹಾಕಿದ್ದೀನಿ. ಸೊ 1 ಟೈಮ್ ಹಾಕಿದ್ರೂ ಸಾಕಾಗುತ್ತೆ, ಯಾಕಂದರೆ ಗಮ್ ಪೇಸ್ಟ್ ಮಾಡ್ತೀವಿ ಅಲ್ಲ, ಆರಾಮಾಗಿ ಸ್ಟಿಕ್ ಆಗಿಬಿಡುತ್ತೆ ಅದು. ಚೂರೇ ಚೂರು ಗಮ್ ಹಾಕಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಥ್ರೆಡ್ನ ನೋಡಿ. ಆ ನಾಟ್ ಕೂಡ ಸ್ವಲ್ಪ ಚಿಕ್ಕದು ಹಾಕಿದ್ರೆ ಇನ್ನೂ ನೀಟಾಗಿ ಸ್ಟಿಕ್ ಆಗುತ್ತೆ, ಗೊತ್ತೇ ಆಗೋದಿಲ್ಲ ನಿಮಗೆ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊ. ಸೊ ಈ ರೀತಿ ಪೇಸ್ಟ್ ಆಯ್ತಲ್ವ, ಇದು ರೆಡಿ ಆಯಿತು ಫ್ರೆಂಡ್ಸ್. ರಿಂಗು ಈ ಥರ ರೆಡಿ ಆಯಿತು. ಈ ಥರ ಮಾಡಿಟ್ಕೋಬೇಕಾಗತ್ತೆ ನಾವು. ಸೊ ನಾರ್ಮಲ್ ನೀಡಲಿಂದ ಕ್ರೋಶ ಬರ್ದಿರೋರು ಮಾಡೋದಿದ್ರೆ ಈ ಥರ ಮಾಡಿ ರೆಡಿ ಮಾಡಿಟ್ಕೊಬೇಕಾಗತ್ತೆ ಒಂದಷ್ಟು ರಿಂಗ್ಸು. ಅದೇ ಕ್ರೋಶ ಬರೋರಾದರೆ ನಾನು 6 ಎಳೆ ದಾರ ತೊಗೊಂಡು ಗಂಟಾಗಿ ಇಟ್ಕೊಂಡಿದ್ದೀನಿ. 10ನೇ ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಪಾಸ್ ಮಾಡಿಬಿಟ್ಟು ರಿಂಗ್ ಒಳಗಡೆ ಥ್ರೆಡ್ನ 2 ಟೈಮ್ಸ್ ನಾಟ್ ಮಾಡ್ಕೊಳ್ತೀನಿ. ಸೊ 2 ರೀತಿನೂ ತುಂಬ ಈಸಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಈಸಿ 2 ರೀತಿ ಮಾಡೋದನ್ನು. ಸೊ ಇದನ್ನು ನೋಡಿ, ಈ ಥರ ಬ್ಯಾಲೆನ್ಸ್ ಮಾಡಿಬಿಟ್ಟು ನಿಮಗೆ ಕ್ರೋಶ ಬರೋರಿದ್ರೆ ಕ್ರೋಶದಲ್ಲಿ ಮಾಡ್ಬೋದು, ಕ್ರೋಶ ಬಂದಿಲ್ಲ ಅಂದರೆ ಸೊ ನಾರ್ಮಲ್ ನೀಡಲಲ್ಲಿ ಆ ಥರ ಮಾಡ್ಬೋದು. ನೀಡಲ್ಲಿ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು
ಸೊ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಅದನ್ನು ಲೆಫ್ಟ್ ಸೈಡ್ ಈ ರೀತಿ ಇಟ್ಕೋತೀನಿ. ಅದ್ರ ಮೇಲೆ ನಾನು ನೋಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತೊಗೊಂಡು ಬರ್ತೀನಿ. 3 ದಾರ ಇರುತ್ತೆ ನೀಡಲ್ ಮೇಲೆ ನನಗೆ. ಆ 3 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲ ಸಿಂಗಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಜಸ್ಟ್ ನೀಡಲ್ನ ರಿಂಗ್ ಒಳಗಡೆ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡೋದು. ಸಿಂಗಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೋದು. ಸೊ ಅದು ನಿಮ್ಮ ಇಷ್ಟ, ನಿಮ್ಮ ಚಾಯ್ಸು. ಕ್ರೋಶೆ ಬರೋರಿದ್ದರೆ ಸಿಂಗಲ್ ಕ್ರೋಶೆ ಆದರೂ ಆಯಿತು, ಇಲ್ಲ ಹಾಫ್ ಡಬಲ್ ಕ್ರೋಶೆ ಆದರೂ ಆಯಿತು, ಇಲ್ಲ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಅದು ತುಂಬ ಹೆವಿ ಆಗೋಗ್ಬಿಡುತ್ತೆ ಡಬಲ್ ಕ್ರೋಶೆ. ಸೊ ಹಾಫ್ ಡಬಲ್ ಕ್ರೋಶೆ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಥ್ರೆಡ್ ಕಲರ್ ಸ್ವಲ್ಪ ತಿಕ್ಕಾಗಿ ಕಾಣಿಸ್ಲಿ ಸ್ಯಾರಿ ಮೇಲೆ ಅಂದ್ಬಿಟ್ಟು ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಕಲರು ಪಿಂಕ್ ಪಲ್ಲು ಮೇಲೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಕಲರ್ ಎನ್ಹಾನ್ಸ್ ಆಗಲಿ ಅಂತ. ಇಲ್ಲಾಂದರೆ ಸಿಂಗಲ್ ಕ್ರೋಶೆನೂ ಚೆನ್ನಾಗಿರುತ್ತೆ. ಸೊ ಆದಷ್ಟು ಟೈಟಾಗೆ ಲೂಸ್ ಬರ್ತಿರೋ ಥರ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಕಟ್ ಮಾಡಿದೆ, 1-2-3 ಹಾಫ್ ಡಬಲ್ ಕ್ರೋಶೆ ಆದ ತಕ್ಷಣ ಈ ರೀತಿ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಆ ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದೇ ಮಾಡೋದು. ಆ ರೀತಿ ಪೂರ್ತಿ ನೋಡಿ. ಇಲ್ಲೂ ಕೂಡ 1 ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ಕಂಪ್ಲೀಟ್ ಮಾಡಿದ್ದೀನಿ. 1-2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಈ ರೀತಿ ನೀಡಲ್ನ ಎಳ್ಕೊಂಡು ದಾರ ಟೈಟ್ ಮಾಡೋದು. ಸೊ ಇವಾಗ ಇದು ಈ ರೀತಿ ರೆಡಿ ಆಯಿತು. ಇದು ಒಂದೇ ಸೈಡ್ ಈ ಥರ ಎಕ್ಸ್ಟ್ರಾ ಗಮ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡೋಣ. ಸೊ ಗಮ್ ಮಾಡಿದ್ದೀನಿ ಫ್ರೆಂಡ್ಸ್, ಇದು ಎಕ್ಸ್ಟ್ರಾ ಥ್ರೆಡ್ನು ಕಟ್ ಮಾಡಿದ್ದೀನಿ. ಈ ಥರ ರೆಡಿ ಆಯಿತು ಇದು. ಸೊ ಆ ಥರ ಆದರೂ ಮಾಡ್ಕೋಬೋದು, ಇಲ್ಲ ಈ ಥರ ಕೂಡ ನೀವು ಮಾಡ್ಕೋಬೋದು. ಕ್ರೋಶದಲ್ಲಾದರೂ ಸರಿ, ಹಾಗೆ ನಾರ್ಮಲ್ ನೀಡಲಲ್ಲಾದರೂ ಸರಿ. ಈ ಥರ ರೆಡಿ ಆದಮೇಲೆ ನೋಡಿ ಸೇಮ್ ಕಲರಲ್ಲಿ ನಾರ್ಮಲ್ ಕಾಟನ್ ಥ್ರೆಡ್ಡು ಎಮ್ಮಿಂಗ್ ಸೂಜಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. 1 ಎಳೆ 2 ಎಳೆ ಆಗಿರುತ್ತೆ. ಇಲ್ಲೇ ಸೈಡಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಿಂದೆ ಪೇಸ್ಟ್ ಮಾಡಿರ್ತೀವಿ ಅಲ್ಲ ಎಕ್ಸ್ಟ್ರಾ ಥ್ರೆಡ್ನ, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಕಾರ್ನರ್ಗೆ ಚಿಕ್ಕ ನಾಟ್ ಬರೋ ಥರ ಮಾಡಿ ಹಿಂದೆ ಬರೋ ಥರ. ಸೊ ಇವಾಗ ಬೀಡ್ಸ್ ತೊಗೋತೀನಿ ಫ್ರೆಂಡ್ಸ್, ರೌಂಡ್ ಗೋಲ್ಡನ್ ಬೀಡ್ಸು. ಸೊ ತುಂಬ ಸ್ಮಾಲ್ ಸೈಜಲ್ಲ, ಒಂಚೂರು ಅಂದರೆ ಸ್ಮಾಲ್ ಸೈಜೇ ನೋಡಿ. ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ 2 mm ಸೈಜು. ಸೊ ಫಸ್ಟು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. 3 ಬೀಡ್ಸ್ ಇನ್ಸರ್ಟ್ ಮಾಡಿ ಅಲ್ಲೇ ಚೈನ್ ಥರ ಇರುತ್ತೆ ಅಲ್ವಾ, ಸೊ ಅಲ್ಲಿ ಗ್ಯಾಪ್ ಇರುತ್ತೆ, ಅದರೊಳಗಡೆ ನೀಡಲ್ ಪಾಸ್ ಮಾಡ್ತೀನಿ. ಸೊ 3 ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ಸೊ ಲಾಸ್ಟ್ ಬೀಡ್ 3rd ಬೀಡ್ ಒಳಗಡೆ ನಾನು ನೀಡಲ್ನ ವಾಪಸ್ ಮಾಡ್ತೀನಿ. 3rd ಬೀಡಿಂದ ವಾಪಸ್ ಈ ರೀತಿ ಎಳ್ಕೊಳ್ತೀನಿ. ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೀವು ಸೆಂಟರ್ ಬೀಡನ್ನ ಬೇಕಂದರೆ ಇನ್ನೂ ಸ್ಮಾಲ್ ಸೈಜ್ ಸಿಗುತ್ತೆ ಅಲ್ವಾ, ಅದನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸೇಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಸೇಮ್ ಸೈಜ್ ಬೀಡ್ ತೊಗೊಂಡ್ರೆ, ಸೆಂಟರ್ ಬೀಡ್ ಏನಿದೆ ನಮಗೆ ಚಿಕ್ಕ ಬೀಡ್ ತೊಗೊಂಡ್ರೆ ಇನ್ನು ಸ್ವಲ್ಪ ಚಿಕ್ಕ ಸೈಜ್ ಕಾಣುತ್ತೆ ಅಷ್ಟೇ. ಸೊ ಲಾಸ್ಟ್ ಬೀಡಲ್ಲಿ ಈ ರೀತಿ ಮಾಡ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ತೊಗೊಳ್ಳೋದು ಫ್ರೆಂಡ್ಸ್, ಆಮೇಲೆಲ್ಲ 2 ಬೀಡ್ಸ್ನ ತೊಗೊಂಡು ಹಾಕ್ಕೊಳ್ಳೋದು. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ತೊಗೊಂಡೆ, ಇವಾಗೆಲ್ಲ 2 ಬೀಡ್ಸ್ ತೊಗೊಂಡು ಒಂದು ಸ್ವಲ್ಪ ಗ್ಯಾಪಲ್ಲಿ ನೋಡಿ 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ನಾನು ಈ ರೀತಿ ದಾರನ ತೊಗೊಂಡು ಈ 3rd ಬೀಡ್ ಒಳಗಡೆ ವಾಪಸ್ ಮಾಡ್ತೀನಿ. ಸೊ ಮತ್ತೆ 2 ಬೀಡ್ ತೊಗೊಳ್ಳೋಣ. 2 ಬೀಡ್ಸ್ ತೊಗೊಂಡು ಸ್ವಲ್ಪ ಗ್ಯಾಪ್, ಬೀಡ್ ಸೆಟ್ ಆಗೋಷ್ಟು ಗ್ಯಾಪ್ ಬಿಟ್ಟರೆ ನಮಗೆ ಈ ರೀತಿ 3rd ಬೀಡ್ ಒಳಗಡೆ ವಾಪಸ್ ತೊಗೊಳ್ತು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನಾನು ಇಲ್ಲಿ ಸಿಂಗಲ್ ಸೈಜ್ ತೊಗೊಂಡಿದ್ದೀನಿ ಬೀಡ್ಸ್ನ. ನೀವು ಬೇಕಂದರೆ ಒಂದು ಮೇಲೆ ರೌಂಡ್ ಬರೋದು ಸ್ಮಾಲ್ ಸೈಜ್ ತೊಗೊಂಡ್ರು ಚೆನ್ನಾಗೇ ಕಾಣಿಸುತ್ತೆ. ಸೊ ಈ ರೀತಿ ಪೂರ ಮಾಡ್ಕೊಂಡು ಹೋಗಬೇಕು ಲಾಸ್ಟ್ವರೆಗೂ. ಫುಲ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಫುಲ್ ಮಾಡಿದ್ದೀನಿ. ನಮಗೆ 10 to 11 ಬೀಡ್ಸ್ ಬರುತ್ತೆ ಅರೌಂಡು. ಸೊ ಈ ರೀತಿ ಟೈಟ್ ಮಾಡ್ಕೊಂಡು ಲಾಸ್ಟ್ ಬೀಡ್ನ ಅಲ್ಲೇ ನಾಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇಲ್ಲೇ ನಾಟ್ ಮಾಡ್ಕೊಂಡ್ಬಿಡೋಣ 2 ಟೈಮ್ಸ್. ಬ್ಯಾಕ್ ಸೈಡಲ್ಲೇ, ಆದಷ್ಟು ಬ್ಯಾಕ್ ಸೈಡಲ್ಲೇ ಎಲ್ಲ ಬರೋ ಥರ ಮಾಡಬೇಕು. ಅದು ಸ್ಯಾರಿಗೆ ಪೇಸ್ಟ್ ಮಾಡ್ತೀವಿ ಅಲ್ಲ, ಗೊತ್ತಾಗೋದಿಲ್ಲ ನಿಮಗೆ. ಈ ರೀತಿ 1 2 3 ನಾಟ್ಸ್ ಹಾಕಿ ಕಟ್ ಮಾಡಿಬಿಡೋಣ. ಸೊ ಒಂದು ಸಾರಿಗೆ ನಮಗೆ ಇಲ್ಲಿ 20 to 25 ಒಳಗಡೆ ಇಡಿಸುತ್ತೆ ಫ್ರೆಂಡ್ಸ್. ಅಬೌವ್ 20-25 ಒಳಗಡೆ ನಮಗೆ
ಇಡಿಸುತ್ತೆ. 22 ಆದರೂ ಆಗಿರ್ಬೋದು, 23 ಆದರೂ ಆಗಿರ್ಬೋದು, ಅಥವಾ 25 ಆದರೂ ಆಗಿರ್ಬೋದು, ಡಿಸ್ಟೆನ್ಸ್ ಮೇಲೆ. ಸೊ ಈ ರೀತಿ ನಮಗೆ ರೆಡಿ ಆಗುತ್ತೆ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದ್ದೀನಿ. ಫಸ್ಟು ಥರ ರಿಂಗ್ಸ್ನ ರೆಡಿ ಮಾಡಿಟ್ಕೊಳ್ಳೋಣ. ಆಮೇಲೆ ಸಾರಿಗೆ ಮೆಷರ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನೋಡಿ, ಸ್ಟಾರಿಗೆ ಆಲ್ರೆಡಿ ನಾನು ಸ್ಟಿಕ್ ಮಾಡಿದ್ದೀನಿ. ಈ ಥರ 2 ಇಂಚಸ್. ಸೊ 2 ಇಂಚಸ್ಸು ನಾನು ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಫಸ್ಟು ಸಾರಿ ಪೂರ್ತಿ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ಗಮ್ ಮಾಡಿ, ಸ್ವಲ್ಪ ಲೈಟಾಗೆ, ಇಲ್ಲಾಂದರೆ ಮಾರ್ಕ್ ಬಿದ್ದುಬಿಡುತ್ತೆ, ತುಂಬ ಲೈಟಾಗಿ ಗಮ್ ಮಾಡಿ, ಯಾಕಂದರೆ ಸ್ಟಿಚ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ನಿಮಗಷ್ಟೇ. ಸೊ ಆ ಕಡೆ ಈ ಕಡೆ ಕದಲಲ್ಲ. ಒಂಚೂರು ಪ್ರೆಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟುಬಿಡಿ. ಅದನ್ನು ಸ್ವಲ್ಪ ಸ್ಟಿಕ್ ಆಗುತ್ತೆ ಅಷ್ಟೇ, ಜಾಸ್ತಿ ಸ್ಟಿಕ್ ಆಗಲ್ಲ, ಸ್ವಲ್ಪ ಸ್ಟಿಕ್ ಆಗಿರುತ್ತೆ. ಅದನ್ನು ಸ್ಟಿಚ್ ಕೂಡ ಮಾಡಬೇಕು ಫ್ರೆಂಡ್ಸ್. ಇಂಥ ಡಿಸೈನ್ಗೆಲ್ಲ ಸ್ಟಿಚ್ ಕೂಡ ನಾವು ಮಾಡಬೇಕು, ಇಲ್ಲ ಈ ರೀತಿ ಎಲ್ಲ ಅಲ್ಲಾಡ್ತಾ ಇರುತ್ತೆ ನೋಡಿ. ಅದು ಕೂಡ ಸ್ಟಿಚ್ ಮಾಡಿಲ್ಲ, ಇದು ಸ್ಟಿಚ್ ಮಾಡಿದ್ದೀನಿ. ಸೊ ಸ್ಟಿಚ್ ಮಾಡಿದ್ರೆ ನಿಮಗೆ ಫುಲ್ ಸೆಕ್ಯೂರ್ ಆಗಿರುತ್ತೆ. ಸೇಮ್ ಕಲರ್ ಥ್ರೆಡ್ ತೊಗೊಂಡು ಕಾಟನ್ ಥ್ರೆಡ್ಡಲ್ಲಿ 2 ಎಳೆ ಹಾಕ್ಕೊಂಡು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಸ್ಟಿಚ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಗಂಟು ಬರೋ ಥರ ಮಾಡಿಕೊಂಡು ಫ್ರೆಂಡ್ಸ್, ಇದು ಔಟರ್ ಲೇಯರ್ ರೌಂಡ್ ಬಿಡ್ಸ್ ಇದೆ ಅಲ್ವಾ, ಲಾಸ್ಟ್ ಲೇಯರ್ದು. ಸೊ ಅದಕ್ಕೆ ನಾನು ಬೀಡ್ಗೆ ನೀಡಲ್ನ ಪಾಸ್ ಮಾಡ್ತೀನಿ. ಫಸ್ಟ್ ಔಟ್ಸೈಡ್ ಇರೋ ಬೀಡ್ಗೆ ಪಾಸ್ ಮಾಡ್ತೀನಿ. ಮತ್ತು ಸ್ಯಾರಿಗೆ ಹಾಕೋಣ. ಸ್ಯಾರಿಗೆ ಹಾಕ್ಬಿಟ್ಟು ನೋಡಿ, 3rd ಬೀಡ್, ಒಂದು ಬೀಡ್ ಬಿಟ್ಟು 3rd ಬೀಡ್ ಹತ್ರ ನಾನು ನೀಡಲ್ನ ಎತ್ಕೋತೀನಿ. ಸೊ ಎತ್ಕೊಂಡು 3rd ಬೀಡ್ ಒಳಗಡೆ ಕೂಡ ನೀಡಲ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ, 3rd ಬೀಡ್, ಒಂದು ಬೀಡನ್ನ ಸ್ಕಿಪ್ ಮಾಡಿ ಕೆಳಗಡೆಯಿಂದ 3rd ಬೀಡ್ ಹತ್ರ ನೀಡಲ್ನ ಎತ್ಕೊಂಡು 3rd ಬೀಡ್ ಒಳಗಡೆ ಕೂಡ ಪಾಸ್ ಮಾಡಿದ್ದೀನಿ. ಮತ್ತು ಕೆಳಗಡೆ ಮಾಡೋಣ. ನೀಡಲ್ನ ಮಾಡಿಬಿಟ್ಟು ಒಂದು ಬಿಟ್ಟು 4th ಬೀಡ್ ಬಿಟ್ಟು 5th ಬೀಡ್ಗೆ ನೋಡಿ, 5th ಬೀಡ್ ಹತ್ರ ಈ ಥರ ಎಳ್ಕೊಂಡು ಬೀಡ್ಗೆ ಪಾಸ್ ಮಾಡಿಬಿಟ್ಟು ಒಳಗಡೆ ಹಾಕ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಮತ್ತು 7th ಬೀಡ್ ಆಲ್ಟರ್ನೇಟ್ ಈ ರೀತಿ ಡೈರೆಕ್ಟಾಗಿ ಸಾರಿಯಿಂದ ಮೇಲೆ ಇಳ್ಕೊಬೇಕಾದ್ರೇ ಬೀಡ್ ಒಳಗಡೆ ಪಾಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ, ಬೇಗ ಸ್ಟಿಚ್ ಮಾಡಿಬಿಡ್ಬೋದು ನೋಡಿ. ಈ ಥರ ಆಲ್ಟರ್ನೇಟಿವ್ ಆಗಿ ಬೀಡ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಸಾರಿಗೆ. ಸೊ ಇವಾಗ ಲಾಸ್ಟ್ ಬೀಡ್ ತೊಗೊಳ್ಳೋಣ. ಸೊ ಲಾಸ್ಟ್ ಬೀಡ್ ಒಂದು ಸ್ವಲ್ಪ ಔಟ್ಸೈಡ್ ಬಂದಿದೆ, ನೋಡಿಕೊಂಡು ಒಳಗಡೆ ಬರೋ ಥರ ನೋಡಿ ಸ್ಟಿಚ್ ಮಾಡಿಬಿಡ್ಬೇಕು. ಹಿಂದಗಡೆ 2-3 ನಾಟ್ ಹಾಕಿ ಕಟ್ ಮಾಡಿ ಎಂಡ್ ಮಾಡೋಣ. 2-3 ನಾಟ್ಸ್ ಹಾಕೋಣ. ಸೊ ಪ್ರತಿಯೊಂದು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅಬೌವ್ 20, 22, 25ವರೆಗೂ ಇಡಿಸುತ್ತೆ ನಮಗೆ ರಿಂಗು. ಸೊ ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ, ಲೆಂತ್ ಮೇಲೆ ಮತ್ತು ಡಿಸ್ಟೆನ್ಸ್. ಒಂದು ರಿಂಗಿಂದ ಇನ್ನೊಂದು ರಿಂಗಿಗೆ ಅಬೌವ್ 2 ಇಂಚಸ್ ಅಂದರೆ ನಿಮಗೆ ಕಡಿಮೆ ಆಗುತ್ತೆ. ಕರೆಕ್ಟಾಗಿ 2 ಇಂಚಸ್ ಮಾಡಿದ್ರೆ 25 ಇಡಿಸುತ್ತೆ ಫ್ರೆಂಡ್ಸ್, ಕರೆಕ್ಟಾಗಿ 25 to 24. ಸೊ ಇದು ನೋಡಿ, ನೀಡಲ್ ಹಾಕೋದು ಅಂದರೆ ಕುಚ್ಚು ಕಟ್ಟೋದು ನಾವು ಈ ರೀತಿ ನೀಡಲ್ಗೆ ಥ್ರೆಡ್ ಹಾಕಿಬಿಟ್ಟು ಕುಚ್ಚು ಕಟ್ಕೊಳ್ಳೋದು. ಸೊ ಈಸಿಯಾಗಿ ಪಾಸ್ ಆಗುತ್ತೆ ನೀಡಲ್ಲು. ನಾನು ಕುಚ್ಚು ಕಟ್ಟಿದ್ದೀನಿ ಆಲ್ರೆಡಿ. 137 ದಾರ ಸುತ್ತಕೊಂಡು ಅದೇ ನೀಡಲ್ನ ಆ ಥರ ಪಾಸ್ ಮಾಡಿಬಿಟ್ಟು ಕುಚ್ಚು ಕಟ್ಕೊಂಡಿರೋದು ಫ್ರೆಂಡ್ಸ್. ನಾನು ಇಲ್ಲಿ ಏನೂ ಸ್ಟಿಕ್ ಮಾಡಿಲ್ಲ, ಯಾಕಂದರೆ ಔಟ್ಸೈಡ್ ಇರೋದೇ ಹೆವಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಫುಲ್ ರಿಚ್ ಲುಕ್ ಕಾಣಿಸುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಏನು ಬೇಕಂದರೆ ಕುಂದನ್ ಸ್ಟಿಕ್ ಮಾಡ್ಬೋದು ರಿಂಗ್ ಬೀಡ್ ಒಳಗಡೆ ಗ್ಯಾಪಲ್ಲಿ, ಅಥವಾ ಕುಚ್ಚು ಮೇಲ್ಗಡೆ ಬೇಕಂದರೆ ಸ್ಟಿಕ್ ಮಾಡ್ಬೋದು ಫ್ರೆಂಡ್ಸ್. ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ ಕುಚ್ಚು ಕಟ್ಟಿದ ಮೇಲೆ. ತುಂಬ ಲುಕ್ಕಾಗಿ ಬರುತ್ತೆ, ಮನೆಯಲ್ಲೇ ಹಾಕೋಬೋದು ಎಲ್ಲರೂ. ಜಸ್ಟ್ ಬೀಡ್ಸ್ ತೊಗೊಳ್ಳೋದು, ರಿಂಗ್ ಬೀಡ್ಸ್ಗೆ ಥ್ರೆಡ್ನ ಕವರ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು, ಮತ್ತು ಸ್ಯಾರಿಗೆ ಸ್ಟಿಚ್ ಮಾಡಿ ಕುಚ್ಚು ಕಟ್ಟೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು, ಮನೆಯಲ್ಲೇ ಮಾಡ್ಕೋಬೋದು. ವಿತೌಟ್ ಕ್ರೋಶನು ಡಿಸೈನ್ ಕೂಡ ಇದನ್ನು ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 850 ಅಬೋವ್ ನಿಯರ್ 1000ವರೆಗೂ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಬ್ರೈಡಲ್ ಡಿಸೈನು ಮನೇಲಿ ನಮ್ಮ ಸೀರೆಗೆ ನಾವೇ ಹಾಕ್ಕೋಬೇಕು ಅಂದರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಕೂಡ ಇದೆ, ಅಂತ ಕಷ್ಟ ಏನಿಲ್ಲ. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.